ಎಎಸ್ಎಸ್ ನ್ಯೂಸ್ಗೆ ಸ್ವಾಗತ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ 2025ರ ಕ್ಯಾಲೆಂಡರ್ ಬಿಡುಗಡೆ, ತಾಲೂಕು ಪದಾಧಿಕಾರಿಗಳ ಪದಗ್ರಹಣ ಮತ್ತು ಜಿಲ್ಲಾ ಪದಾಧಿಕಾರಿಗಳಿಗೆ ಅಭಿನಂದನಾ ಸಮಾರಂಭ ಕಾರ್ಯಕ್ರಮವನ್ನು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ನೌಕರರ ಭವನದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು, ನೂತನ ಅಧ್ಯಕ್ಷರು ಜಿಲ್ಲಾ ಅಧ್ಯಕ್ಷರಾದ ಅಜಯ್ ಕುಮಾರ್, ತಾಲೂಕು ಅಧ್ಯಕ್ಷರಾದ ಬೈರೇಗೌಡ, ತಹಶೀಲ್ದಾರ್ ಸುಧೀಂದ್ರ ಅವರು ನೂತನ ಕ್ಯಾಲೆಂಡರ್ ಬಿಡುಗಡೆ ಮಾಡಿದರು. ಇದೇ ಸಂದರ್ಭದಲ್ಲಿ ನೂತನ ಅಧ್ಯಕ್ಷರು ಮಾತನಾಡಿ, ನೂತನವಾಗಿ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ಷಡಾಕ್ಷರಿ ಅವರಿಗೆ, ಜಿಲ್ಲಾಧಿಕಾರಿಗೆ ಶುಭ ಕೋರಿ, ಎಲ್ಲಾ ನೌಕರರಿಗೆ ನೂತನ ವರ್ಷದ ಶುಭಾಶಯಗಳನ್ನು ಸಹ ಕೋರಿ, ಮೊದಲಿಗೆ ಎಲ್ಲಾ ನೌಕರರ ಹಾಗೂ ಸಂಘದ ಮೊದಲ ಬೇಡಿಕೆ ಆರೋಗ್ಯ ಸಂಜೀವಿನಿ ಜಾರಿಗೆ ತರಲು ಸರ್ಕಾರಕ್ಕೆ ಒತ್ತಾಯ ಮಾಡುವುದು, ಹಾಗೆಯೇ ಎನ್ಪಿಎಸ್ ರದ್ದು ಮಾಡಿ ಒಪಿಎಸ್ ಜಾರಿಗೆ ತರುವಂತೆ ಸರ್ಕಾರಕ್ಕೆ ಒತ್ತಾಯಿಸುವುದು, ಇನ್ನೂ ಹಲವು ಬೇಡಿಕೆಗಳನ್ನು ಈಡೇರಿಸಲು ಮನವಿ ಮಾಡುತ್ತೇವೆಂದರು. ವರದಿಗಾರರು ಅರುಣ್ ಕುಮಾರ್, HM, ಎಎಸ್ಎಸ್ ನ್ಯೂಸ್. ನಿರಂತರ ಸುದ್ದಿ ಸಮಾಚಾರಗಳನ್ನು ನೋಡ್ತಾ ಇರಿ, ಇದು ನಿಮ್ಮ ಎಎಸ್ಎಸ್ ನ್ಯೂಸ್. ಈ ಕರ್ನಾಟಕ ರಾಜ್ಯದಲ್ಲಿ ಶ್ರೀನಿವಾಸಪುರ ತಾಲೂಕಿನ ಕೀರ್ತಿ ಪತಾಕೆಯನ್ನು ಶೈಕ್ಷಣಿಕ ಕ್ಷೇತ್ರದಲ್ಲಿ ದಾಪುಗಾಲಾಗಿ ದಂಡಾಧಿಕಾರಿಗಳು ಹಾಗೂ ತಹಶೀಲ್ದಾರರು ಮಾತಾಡೋದಕ್ಕಿಂತ ಮುನ್ನ ಈಗ 2025ರ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ದಿನದರ್ಶಿಯನ್ನ ಎಲ್ಲ ನಿಯಮಿತ ಗಣ್ಯರು ಬಿಡುಗಡೆ ಮಾಡಿಕೊಡಬೇಕಂತ ಕೇಳಿಕೊಳ್ತೇನೆ. ಗೌರವಾನ್ವಿತ ಜಿಲ್ಲಾ ಅಧ್ಯಕ್ಷರಾಗಿರುವಂತಹ ಅಜಯ್ ಕುಮಾರ್ ಸರ್, 2025ನೇ ಸಾಲಿಗೆ ದಿನ 31 ಕೊನೆಯ ದಿನ. ಇವತ್ತು ಯಾಕೆ ಈ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಅಂತಂದರೆ, ನಾಳೆ ಶ್ರೀನಿವಾಸಪುರ ತಾಲೂಕಿನ ಎಲ್ಲ ಇಲಾಖೆಗಳ ನೌಕರರಿಗೂ ಕೂಡ ನಮ್ಮ ನೌಕರ ಸಂಘದ ಕಡೆಯಿಂದ ಕ್ಯಾಲೆಂಡರ್ ಬೆಳಗ್ಗೆ ಅವರಿಗೆ ಸೇರಬೇಕು ಅಂತಕ್ಕಂಥ ಒಂದು ಕಾರಣವನ್ನು ಇಟ್ಟುಕೊಂಡು ನಾವು ಈ ಒಂದು ನಮ್ಮ ಸಮಿತಿಯ ನಿರ್ದೇಶಕರ ಒಂದು ಸಲಹೆ ಮೇರೆಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಮಾನ್ಯರು ಕೂಡ ಹಾಜರಿದ್ದಾರೆ. ಸಂಘ ದೊಡ್ಡದು, ಇಲ್ಲಿ ವ್ಯಕ್ತಿ ದೊಡ್ಡವನಾಗೋದಿಲ್ಲ, ಸಂಘ ದೊಡ್ಡದು. ಈ ರಾಜ್ಯದಲ್ಲಿ ಯಾವುದಾದ್ರೂ ಒಂದು ಸಂಘ ಇದೆ ಅಂತಂದ್ರೆ, ಬಲಿಷ್ಠವಾಗಿರುವಂತಹ ಸಂಘ ಇದೆ ಅಂತಂದ್ರೆ ಅದು ಮಾತೃ ಸಂಘ ಯಾವುದು ಅಂತಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ. ಈ ಒಂದು ಸಂಘಕ್ಕೆ ಕೆಳ ಹಂತದಿಂದ, ತಾಲೂಕು ಹಂತದಿಂದ ರಾಜ್ಯ ಹಂತದವರೆಗೂ ಶ್ರೀನಿವಾಸಪುರ ತಾಲೂಕಿಗೆ ಅಧ್ಯಕ್ಷರು ಬೈರೇಗೌಡರಾಗಿರ್ಬೋದು, ಕೋಲಾರ ಜಿಲ್ಲೆಗೆ ನಮ್ಮ ಅಧ್ಯಕ್ಷರು ಅಜಯ್ ಕುಮಾರ್ ಸರ್ ಆಗಿರ್ಬೋದು, ಮತ್ತು ರಾಜ್ಯಕ್ಕೆ ನಮ್ಮ CS ಷಡಾಕ್ಷರಿ ಅವರು ಅಧ್ಯಕ್ಷರಾಗಿದ್ದಾರೆ. ಇದು ಇಲ್ಲಿನ ಒಂದು ಪ್ರಕ್ರಿಯೆಗಳೆಲ್ಲ ಮುಗಿದಿದೆ. 27ನೇ ತಾರೀಕು ನಮ್ಮ ರಾಜ್ಯ ಸಂಘದ ಅಧ್ಯಕ್ಷರ ಆಯ್ಕೆ ಮುಕ್ತಾಯ ಆಗಿದೆ. ಇನ್ನ ಸಂಘದ ಒಂದು ಚಟುವಟಿಕೆಗಳು, ಸಂಘ ನೌಕರರ ಪರವಾಗಿ ಏನೇನು ಕೆಲಸ ಕಾರ್ಯಗಳನ್ನು ಮಾಡಕ್ಕಾಗುತ್ತೆ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಸಂಘ ಚಿಂತನೆ ಮಾಡಬೇಕಾಗಿದೆ. ಅದಕ್ಕೆ ಕೆಳ ಹಂತದಿಂದ ಮೇಲ ಹಂತದವರೆಗೂ ನಾವು ನೌಕರರ ಪದಾಧಿಕಾರಿಗಳೇನಿದ್ದೀವಿ, ನಾವುಗಳು ಒಂದು ಕಂಕಣಬದ್ಧವಾಗಿ ಕೆಲಸ ಕಾರ್ಯಗಳನ್ನು ಮಾಡಿದಾಗ ಮಾತ್ರ ನಾವು ಈ ಸಂಘವನ್ನ ಇನ್ನೊಂದಷ್ಟು ಸಮರ್ಪಣೆ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರು ಷಡಾಕ್ಷರಿ ಅವರು 5.5 ಲಕ್ಷ ನೌಕರರಿಗೆ ಒಂದು ಅನುಕೂಲ ಆಗ್ತಕ್ಕಂಥ ಒಂದು ಕಾರ್ಯಕ್ರಮದ ಒಂದು ರೂಪುರೇಷೆಗಳನ್ನು ಸಿದ್ಧಪಡಿಸಿಕೊಂಡಿದ್ದಾರೆ. ಅವರ ಮಾರ್ಗದರ್ಶನವನ್ನ, ಅವರ ಸಲಹೆ ಸೂಚನೆಗಳನ್ನ ತಾಲೂಕು ಹಂತದಿಂದ ನಾವು ತಗೊಂಡು ಹೋಗ್ಬೇಕಾಗ್ತದೆ. ಅವರ ಕರೆಗೆ ನಾವು ತಾಲೂಕು ಮತ್ತು ಜಿಲ್ಲೆ ಅವರ ಬೆಂಬಲವಾಗಿ ನಿಂತು ಸಮಸ್ತ ಕರ್ನಾಟಕ ನೌಕರರ ಒಂದು ಹಿತವನ್ನ ಕಾಯುವಂತ ಕೆಲಸವನ್ನ ಮಾಡಬೇಕಾಗಿರ್ತದೆ. ಆ ದೃಷ್ಟಿಯಲ್ಲಿ ಇವತ್ತು ಸಂಘದ ಜೊತೆಯಲ್ಲಿ ಎಲ್ಲರೂ ಕೂಡ ಭಾಗಿಯಾಗಬೇಕು ಮತ್ತು ಸಂಘದ ಒಂದು ಕರೆಗೆ ಎಲ್ಲರೂ ಕೂಡ ಮನ್ನಣೆಯನ್ನ ಕೊಡಬೇಕು. ಸಂಘ ದೊಡ್ಡದು ಅಂತಕ್ಕಂಥದ್ದು ತಮ್ಮ ಮನಸ್ಸಿನಲ್ಲಿರಲಿ. ಈಗಾಗಲೇ ರಾಜ್ಯಾಧ್ಯಕ್ಷರು ಇವತ್ತು 3 ಜನರನ್ನ ಭೇಟಿ ಮಾಡ್ತಾ ಇದ್ದಾರೆ. ನಮ್ಮ 3 ವಿಚಾರಗಳು ಬಹಳ ಮುಖ್ಯವಾಗಿರುವಂತಹ 3 ವಿಚಾರಗಳಿದ್ದಾವೆ. ಒಂದು, ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಯನ್ನ ಜಾರಿಗೆ ತರತಕ್ಕಂಥದ್ದು, ಅಂದ್ರೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಅನ್ನ ಜಾರಿಗೆ ತರಬೇಕು ಅಂತಕ್ಕಂಥ ಒಂದು ಸಂಕಲ್ಪ, ಮತ್ತು NPS ಅನ್ನ OPS ಮಾಡಬೇಕು ಅಂತಕ್ಕಂಥ ಇನ್ನೊಂದು ಸಂಕಲ್ಪವನ್ನ, ಮತ್ತು 2026ಕ್ಕೆ ಕೇಂದ್ರ ಮಾದರಿಯ ಒಂದು ವೇತನವನ್ನ ರಾಜ್ಯಕ್ಕೂ ಕೂಡ ಅನ್ವಯಿಸಬೇಕು, ಕೊಡಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅವರ ಕಾರ್ಯಕ್ರಮಗಳು ಇವತ್ತಿಂದ ಪ್ರಾರಂಭ ಆಗಿದೆ. ಹಾಗಾಗಿ ನಾವು ಅವರ ಕೈಯನ್ನು ಬಲಪಡಿಸಬೇಕು. ಹಾಗೆ ನೀವು ಕೂಡ ತಾಲೂಕು ಹಂತದಿಂದ ಜಿಲ್ಲಾ ರಾಜ್ಯದ ಹಂತದವರೆಗೂ ಕೂಡ
ಎಲ್ಲ ಒಂದು ಕಾರ್ಯಕ್ರಮಗಳಲ್ಲೂ ಕೂಡ ಸಕ್ರಿಯವಾಗಿ ಭಾಗಿಯಾಗುವುದರ ಜೊತೆಗೆ ನಾನು ರಾಜ್ಯಾಧ್ಯಕ್ಷರು ರಾತ್ರಿ ಮಾತಾಡುವಾಗ ಒಂದು ಮಾತು ಹೇಳಿದ್ರು, ಕ್ಯಾಲೆಂಡರ್ ಯಾಕೆ ನೀವು ಹೊರಡಿಸಿದ್ದು, ನಾನು 10ನೇ ತಾರೀಕು ಕೊಡ್ತಿದ್ದೆ ಅಂತ. ಆದ್ರೆ ಈ ಚುನಾವಣೆಗಳು ಅಂತಕ್ಕಂಥದ್ದು ಹೇಗೆ ಆಗುತ್ತೋ ಗೊತ್ತಿಲ್ಲ. ಈಗ ಷಡಾಕ್ಷರಿ ಅವರು ಗೆದ್ದಿದ್ದಾರೆ, ಕ್ಯಾಲೆಂಡರ್ ಕೊಡ್ತಾರೆ. ಅಕಸ್ಮಾತ್ ಸೋತಿದ್ರೆ ನಾವು ಕ್ಯಾಲೆಂಡರ್ ಕೊಡಲಿಲ್ಲ ಅಂತಂದ್ರೆ ಸಂಘಕ್ಕೆ ಏನ್ ಮಾಡ್ತಾರೆ ಅಂತಂದ್ರೆ ನೋಡಿ ಸಂಘದವರು ಕ್ಯಾಲೆಂಡರ್ ಕೊಡಲಿಲ್ಲ ಅಂತಕ್ಕಂಥ ಇಷ್ಟೆಲ್ಲ ನಾವು ಕಾಂಟ್ರಿಬ್ಯೂಷನ್ ಕೊಡ್ತೀವಿ. ನಮ್ಮ ಒಂದು ವರ್ಷಕ್ಕೆ 200 ರೂಪಾಯಿಗಳ ಒಂದು ಸದಸ್ಯತ್ವವನ್ನು ಕಟ್ತೀವಿ. ಆದ್ರೆ ಇವತ್ತು ಸಂಘ ಒಂದು ಕ್ಯಾಲೆಂಡರ್ ಕೊಡಲಿಲ್ಲ ಅಂತಕ್ಕಂಥದನ್ನ ಮಾತಾಡ್ತದೆ. ಅದಕ್ಕೆ ಪ್ರತಿಯೊಬ್ಬ ನೌಕರನ್ನ ಹಾಕಬಹುದು. ಯಾಕಂದ್ರೆ ನಮ್ಮ ದುಡ್ಡು ನಾವು ಕಟ್ಟಿದ ಮೇಲೆ ಸಂಘದ ಒಂದು ಸಮರ್ಪಣಾ ಮನೋಭಾವದಿಂದ ಕೆಲಸ ಮಾಡಬೇಕಾಗ್ತದೆ. ಆ ದೃಷ್ಟಿಯಲ್ಲಿ ಈ ದಿನ ನಾವು ಎಲ್ಲ ನೌಕರರು ಕೂಡ ಸಮಸ್ತ ಶ್ರೀನಿವಾಸಪುರ ತಾಲೂಕಿನ ಏನು 1370 ನೌಕರರು ಅಧಿಕೃತವಾಗಿ ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆ ಆಗದೇ ಇರತಕ್ಕಂಥವರು ಕೂಡ ಎಲ್ಲರಿಗೂ ಕೂಡ ನಾಳೆ ಬೆಳಗ್ಗೆ ಕ್ಯಾಲೆಂಡರ್ ತಲುಪಿಸುವಂತ ಒಂದು ವ್ಯವಸ್ಥೆಯನ್ನ ಮಾಡ್ತಾ ಇದ್ದೀವಿ. ಹಾಗೆ ನಮ್ಮ ಜಿಲ್ಲಾ ಸಂಘ ಕೂಡ ಒಂದು ಸದೃಢವಾಗಿರ್ತಕ್ಕಂಥ ಸಂಘ ಇವತ್ತು ಮುಂಚೂಣಿಗೆ ಬಂದಿದೆ. ಅವರ ಜೊತೆಯಲ್ಲಿ ನಾವು ಕೂಡ ಇರಬೇಕಾಗ್ತದೆ. ಅವರ ಸಲಹೆ ಸೂಚನೆಗಳನ್ನ, ಅವರ ಒಂದು ಮಾರ್ಗದರ್ಶನವನ್ನ ನಾವು ಕೂಡ ತಗೊಂಡು ಹೋಗ್ಬೇಕಾಗ್ತದೆ. ಅವರ ಮಾರ್ಗದರ್ಶನ ಎಲ್ಲ ಇವತ್ತು ಜಿಲ್ಲೆಯಲ್ಲಿ ಏನೇನು ಕೆಲಸ ಕಾರ್ಯಗಳು ಆಗಿದ್ದಾವೆ. ಈಗಾಗಲೇ ಅಜಯ್ ಸರ್ ಅವರು ಮೊದಲು ಜಿಲ್ಲಾಧಿಕಾರಿಗಳಿದ್ದಂತ ಅಕ್ರಮ್ ಪಾಷಾ ಸರ್ ಅವರ ಹತ್ರ ಮಾತಾಡಿ JCM ಮೀಟಿಂಗ್ ಅನ್ನ ಅಂದ್ರೆ ಜಂಟಿ ಸಮಾಲೋಚನಾ ಸಭೆಯನ್ನ ಆಯೋಜನೆ ಮಾಡಿದ್ರು. ಅಂದ್ರೆ 3 ತಿಂಗಳಿಗೊಮ್ಮೆ ಜಂಟಿ ಸಮಾಲೋಚನಾ ಸಭೆ ನಡೀಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅವರ ಒಂದು ಕಾರ್ಯಪ್ರವೃತ್ತರಾಗಿದ್ದಾರೆ. ಈಗಾಗಲೇ ಎಲ್ಲಾ ತಾಲೂಕು ಅಧ್ಯಕ್ಷರುಗಳನ್ನ ಒಂದು ಅವರ ಸಮಸ್ಯೆಗಳು ಮತ್ತು ಆಹ್ವಾನಗಳನ್ನ ಒಂದು ಲಿಖಿತ ರೂಪದಲ್ಲಿ ಕೊಡಿ ಅಂತಕ್ಕಂಥದ್ದನ್ನು ನೀಡಿದ್ದಾರೆ. ಜಿಲ್ಲಾಧಿಕಾರಿಗಳು ಬದಲಾವಣೆ ಆಗಿದ್ದಾರೆ. ಜಿಲ್ಲೆಯಲ್ಲೂ ಸಾಕಷ್ಟು ನೌಕರರ ಸಮಸ್ಯೆಗಳಿದ್ದಾವೆ. ನೌಕರರು ಒಂದು ನಮ್ಮಲ್ಲಿ ಭರವಸೆ, ನಿಮ್ಮಲ್ಲಿ ನಾನು ಕೇಳ್ಕೊಳ್ಳೋದೇನಂತಂದ್ರೆ ನೌಕರ ಕಾಲವನ್ನು ಎಳೆಯೋದು ಬೇಡ. ನೌಕರ ಕಾಲವನ್ನು ಎಳೆಯತಕ್ಕಂಥ ಕೆಲಸದಲ್ಲಿ ಯಾರು ಕೂಡ ಭಾಗಿಯಾಗಬಾರದು. ಅದು ಯಾವುದೇ ವಿಚಾರ ಆಗಲಿ ಮುಕ್ತವಾಗಿ ಮತ್ತು ಸೌಹಾರ್ದಯುತವಾಗಿ ನಾವು ಅದನ್ನು ಬಗೆಹರಿಸ್ಕೋಬೇಕು ಅಂತಕ್ಕಂಥದ್ದು ನಾನು ಎಲ್ಲ ನೌಕರರಲ್ಲೂ ಕೂಡ ಕಳಕಳಿಯಾಗಿ, ನಾವು ಸಮಸ್ಯೆಗಳನ್ನ ಬಗೆಹರಿಸತಕ್ಕಂಥವ್ರು, ನಾವು ಸಮಸ್ಯೆಗಳನ್ನ ಸೃಷ್ಟಿ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಆ ಸಮಸ್ಯೆಗಳು ಯಾವುದೇ ಇರಲಿ, ಅದು ಯಾವುದೇ ದೇಶದಿಂದ ಕೂಡಿರಲಿ, ಚುನಾವಣೆಗಳು ಮುಗಿದಿದೆ, ಚುನಾವಣೆ ಮುಗಿದ ಮೇಲೆ ನಾವೆಲ್ಲ ಕೂಡ ಹೋಗ್ತೇವೆ ಸರ್ಕಾರಿ ನೌಕರು. ಹಾಗಾಗಿ ನಾವು ಆ ಒಂದು ನಿಟ್ಟಿನಲ್ಲಿ ಸರ್ಕಾರಿ ನೌಕರರಿಗೆ ಯಾವುದೇ ಮೂಲೆಯಲ್ಲಿ, ಕೋಲಾರ ಜಿಲ್ಲೆಯಲ್ಲಿ ಯಾವುದೇ ಸಮಸ್ಯೆ ಬರದ ರೀತಿಯಲ್ಲಿ ಅವರು ಕೂಡ ಕಾರ್ಯಪ್ರವೃತ್ತರಾಗಬೇಕು. ಶ್ರೀನಿವಾಸಪುರ ತಾಲೂಕಿನಲ್ಲಿ ಎಲ್ಲೂ ಕೂಡ ನೌಕರರಿಗೆ ಸಮಸ್ಯೆ ಆಗದ ರೀತಿಯಲ್ಲಿ ನಾವು ಎಲ್ಲ ಕೂಡ ಏನು 32 ಜನ ನಿರ್ದೇಶಕರು ಮತ್ತು ನಮ್ಮ ಜೊತೆಯಲ್ಲಿರ್ತಕ್ಕಂಥ ಎಲ್ಲ ಒಂದು ಸಂಘಗಳು ಕೂಡ ಭಾಗಿಯಾಗಬೇಕಾಗ್ತದೆ ಮತ್ತು ತಕ್ಷಣಕ್ಕೆ ಪರಿಹಾರಗಳನ್ನ ಕಂಡುಹಿಡಿಬೇಕಾಗ್ತದೆ. ಆ ತಕ್ಷಣಕ್ಕೆ ಸಂಘವನ್ನ ಸದ್ಬಳಕೆ ಮಾಡ್ಕೋಬೇಕಾಗ್ತದೆ. ಸಂಘವನ್ನ ಯಾರು ಕೂಡ ಸ್ವಾರ್ಥಕ್ಕೆ ಬಳಸಿಕೊಳ್ತಕ್ಕಂಥದಕ್ಕೆ ನಾವು ವಿರೋಧ ಇದ್ದೀವಿ. ನೌಕರರು ಉತ್ತಮವಾಗಿ ಕೆಲಸ ಮಾಡಬೇಕಾಗ್ತದೆ. ಯಾಕಂತಂದ್ರೆ ಈ ಸರ್ ಅವರು ಏನೋ ಮಾತಾಡ್ತಾ ಇದ್ರು, ಅವರ ಕಚೇರಿಯಲ್ಲಿ ಮಾತಾಡುವಾಗ ನಾನು ಹೇಳಿದ ಸರಿನಾ ಅಂತ ಸಾರ್ವಜನಿಕವಾಗಿ ಮಾತಾಡ್ತಾ ಇದ್ರು. ಯಾಕೆ ಸಾರ್ವಜನಿಕವಾಗಿ ಮಾತಾಡ್ತಾ ಇದ್ರು ಅಂತಂದ್ರೆ ಅಲ್ಲೇನು ತಪ್ಪಿದ್ರೆ ಸರ್ ಇಲ್ಲಿ ಮಾತಾಡ್ತಾ ಇದ್ರೆ ತಪ್ಪು ಅಂತಕ್ಕಂಥ ಭಾವನೆ ವ್ಯಕ್ತಪಡಿಸಬಹುದು ಯಾರು ಬೇಕಾದ್ರೂ ಕೂಡ. ಆ ನಿಟ್ಟಿನಲ್ಲಿ ಪಾರದರ್ಶಕವಾಗಿ ಮತ್ತು ಈ ಒಂದು ಸಮಾಜಮುಖಿಯಾಗಿ ಸಂಘ ಕೆಲಸ ಮಾಡಬೇಕಾಗ್ತದೆ. ಆ ಸಮಾಜಮುಖಿಯಾಗಿ ಕೆಲಸ ಮಾಡುವಂತದಕ್ಕೆ ಎಲ್ಲ ಅಧಿಕಾರಿಗಳು ಕೂಡ ಸಹಕಾರ ಕೊಡಬೇಕಾಗ್ತದೆ. ಈಗ ಶಿಕ್ಷಣ ಇಲಾಖೆ ದೊಡ್ಡ ಗಾತ್ರದ ಒಂದು ಸಂಖ್ಯೆಯನ್ನು ಹೊಂದಿರತಕ್ಕಂಥದ್ದು. ಅದರ ಒಂದು ಸಾರಥಿ ನಮ್ಮ PC ಲಕ್ಷ್ಮಣ ಸರ್. ಎಲ್ಲ ಸಮಸ್ಯೆಗಳು ಬರ್ತಾ ಇರ್ತವೆ. ಆ ಸಮಸ್ಯೆಗಳಿಗೆ ಸ್ಪಂದನೆಯನ್ನ ಕೊಡಬೇಕಾಗ್ತದೆ. ನೌಕರರನ್ನ ಗೌರವಿತವಾಗಿ ಅವ್ರಿಗೆ ಏನೇ ಸಮಸ್ಯೆ ಆಗಿರಲಿ, ಪೊಲೀಸ್ ಸ್ಟೇಷನ್ ಅಂತ ಅದರಲ್ಲಿ ಇವತ್ತು ಕೊಲೆ ಮಾಡಿ ಬಂದ್ರೆ ಏನ್ ಮಾಡ್ತಾರೆ ಅಂತಂದ್ರೆ ಚೇರ ಕೂರಿಸಿ ಅವ್ರನ್ನ ಗೌರವಿತವಾಗಿ ಮಾತಾಡ್ಬೇಕು. ಇಲ್ಲ ಅಂತಂದ್ರೆ ಅದು ಬೇರೆ ವಿಚಾರ ಆಗ್ತದೆ. ಹಂಗಾಗಿ ನೌಕರರನ್ನ ಕಾಣಬೇಕು. ಅದು ಮೇಲ ಹಂತದ ನೌಕರರಾಗಿರ್ಲಿ, ಕೆಳ ಹಂತದ ನೌಕರರಾಗಿರ್ಲಿ, ಅವರ ಒಂದು ಇತಿಮಿತಿ ಒಳಗೆ ಅವ್ರಿಗೆ ಏನ್ ಗೌರವ ಕೊಡಬೇಕು, ಅದು D ಗ್ರೂಪ್ ಆಗಿರ್ಲಿ ಅಥವಾ A ಶ್ರೇಣಿ ನೌಕರರಾಗಿರ್ಲಿ, ಅವರಿಗೆ ಸಲ್ಲಬೇಕಾಗಿರೋ ಅವರು ಎಲ್ಲರೂ ಕೂಡ ಸರ್ಕಾರಿ ನೌಕರರು ಅಂತಕ್ಕಂಥ ಒಂದು ಭಾವನೆಯನ್ನು ನಾವು ಇಟ್ಕೋಬೇಕಾಗ್ತದೆ. ಅವರೆಲ್ಲರಿಗೂ ಕೂಡ ಗೌರವ ಪಡ್ಕೊಂಡು ಸಂಘದ ಜೊತೆಯಲ್ಲಿ ಎಲ್ಲರೂ ಕೂಡ ಹೋಗೋಣ. ನಮ್ಮ ಜಿಲ್ಲಾ ಸಂಘ ಮತ್ತು ರಾಜ್ಯ ಸಂಘದ ಒಂದು ಮಾರ್ಗದರ್ಶನದಲ್ಲಿ ಹೋಗಬೇಕು ಅಂತಕ್ಕಂಥ ನನ್ನ ಆಸೆ ಇದೆ. ನಾನು ಕೂಡ ಈಗಾಗಲೇ ನಮ್ಮ ಷಡಾಕ್ಷರಿ ಅವರ ಮನವಿ ಕೂಡ ಮಾಡಿದ್ದೀನಿ. ಈಗಾಗಲೇ ಏನಂತಂದ್ರೆ ಈ ಒಂದು ನೌಕರರ ಭವನವನ್ನ
ನೋಡಿ ಈ ಒಂದು ನೌಕರರು ಒಂದು ಪರಿಸ್ಥಿತಿಗಳು ಬೇರೆ ಇದೆ. ಇದಕ್ಕೆ ಒಂದು ಕಾಯಕಲ್ಪ ಕೊಡಬೇಕಾಗಿದೆ. ಯಾಕಂತಂದ್ರೆ ಇದು ನಮ್ಮೆಲ್ಲರ ಆಸ್ತಿ. ಹಾಗಾಗಿ ಇದಕ್ಕೆ ಒಂದು ಉತ್ತಮ ಮಾರ್ಗದ ಒಂದು ಅಡಿಪಾಯ ಹಾಕಿದ್ದಾರೆ ಶ್ರೀ ದಿವಂಗತ ಸ್ವರ್ಣಂ ರೆಡ್ಡಿ ಅವರು. ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೂ 27ನೇ ತಾರೀಕು ನಮ್ಮ ರಾಜ್ಯ ಸಂಘದಿಂದ ಅತಿ ಹೆಚ್ಚು ಮತಗಳಿಂದ ರಾಜ್ಯಾಧ್ಯಕ್ಷರ ಪಟ್ಟ ಏರಿಸಿಕೊಂಡ ಮಾನ್ಯ CS ಷಡಾಕ್ಷರಿ ಸರ್ ಅವರಿಗೆ ಹಾಗೂ ರಾಜ್ಯ ಖಜಾಂಚಿಯಾದಂತಹ ವಿ ಶಿವರುದಯ ಸರ್ ಅವರಿಗೆ ಈ ವೇದಿಕೆ ಮೂಲಕ ಅಭಿನಂದನೆಗಳು ಸಲ್ಲಿಸ್ತಾರೆ. ಈ 2024-29ನೇ ಅವಧಿಗೆ ನಮ್ಮ ಮುಖ್ಯ ಬೇಡಿಕೆಗಳು ಏನಿದೆ ಅಂತಂದ್ರೆ FPS ರದ್ದುಪಡಿಸಿ OPS ಜಾರಿಗೊಳಿಸೋದು ಹಾಗೂ ಆರೋಗ್ಯ ಸಂಜೀವಿನಿ ಜಾರಿಗೊಳಿಸೋದು ಹಾಗೂ ಎಲ್ಲ ನಮ್ಮ ನೌಕರರ ಒತ್ತಡರಹಿತ ಕೆಲಸ ಮಾಡಬೇಕನ್ನೋದು ನಮ್ಮ ಬಹುಮುಖ್ಯ ಇದಾಗಿದೆ. ಹಾಗೂ ಕೇಂದ್ರ ಸರ್ಕಾರದ ಮಾದರಿ ವೇತನ ಜಾರಿಗೊಳಿಸೋದು ಸಹ ನಮ್ಮ ಬಹುಮುಖ್ಯ ಅಂಶವಾಗಿದೆ. ಸಂಘಟನೆ ಬಲಿಷ್ಠಗೊಳಿಸಬೇಕು. ಮೊದಲಿಗೆ ಬಲಿಷ್ಠಗೊಳಿಸಬೇಕಂದ್ರೆ ಕೇವಲ ಅಧ್ಯಕ್ಷರು ಕೇವಲ ಪದಾಧಿಕಾರಿಗಳಿಂದ ಸಾಧ್ಯ ಆಗ್ತಾ ಆಗಲ್ಲ. ಎಲ್ಲರೂ ಕೈ ಜೋಡಿಸ್ಬೇಕಾಗತ್ತೆ. ಎಲ್ಲ ನೌಕರ ಮಿತ್ರರು ಈಗಾಗಲೇ ನಮ್ಮ ತಾಲೂಕು ಅಧ್ಯಕ್ಷರು ಮಾತಾಡುವಾಗ ಹೇಳಿದ್ರು, ಯಾವುದೇ ನೌಕರರು ಕಾಲು ಇಳಿಯೋದು ಬೇಡ ಅಂತ. ಈಗಾಗಲೇ ಚುನಾವಣಾ ಹಂತ ಮುಗಿದಿದೆ. ಸಂಘಟನೆ ಬಲಿಷ್ಠಗೊಳಿಸಬೇಕಾಗಿದೆ. ಯಾರು ಗೆದ್ದಿದ್ದಾರೆ ಅವ್ರಿಗೆಲ್ಲರೂ ಕೈ ಜೋಡಿಸಬೇಕು. ಸಂಘಟನೆ ಮುನ್ನಡೆಯಬೇಕು. ಹಾಗೂ ನಾವೇನು ಈ ಜವಾಬ್ದಾರಿ ಸ್ಥಾನದಲ್ಲಿದ್ದೀವಿ, ಇದನ್ನ ನಾವು ಹುದ್ದೆ ಅನ್ನಲ್ಲ. ಅಧ್ಯಕ್ಷರಾಗಲಿ ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ ಇದು ಖಂಡಿತವಾಗ್ಲೂ ಹುದ್ದೆ ಅಲ್ಲ, ಇದು ಒಂದು ಜವಾಬ್ದಾರಿ. ಈ ಸೇವೆ ನಾವು ಮಾಡ್ತೀವಿ ಅಂತ ಹೇಳಿ ಬಂದಿದ್ದೀವಿ. ದಯಮಾಡಿ ನಮ್ಮೆಲ್ಲರಿಗೂ ಸೇವೆ ಮಾಡೋದಕ್ಕೆ ಎಲ್ಲರೂ ಕೈ ಜೋಡಿಸಿ ಅಂತ ಹೇಳಿ ಕೇಳ್ಕೊತಾ ಇದ್ದೇನೆ. ಹಾಗೂ ಈಗಾಗಲೇ ನಾವೆಲ್ಲ ನಮ್ಮ ಹೊಸ ವರ್ಷದ ಕ್ಯಾಲೆಂಡರ್ ಬಿಡುಗಡೆಗೊಳಿಸಿದ್ದೇವೆ. 2024 ಕೊನೆಗೊಂಡಿದೆ. 2024ನೇ ಇಸ್ವಿಯಲ್ಲಿ ತಾಲೂಕು ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರು ಹಾಗೂ ರಾಜ್ಯಾಧ್ಯಕ್ಷರು ಆಗಿದ್ದಾರೆ. 2025 ಬಂದಿದೆ. ಎಲ್ಲರಿಗೂ ಹೊಸ ವರ್ಷದ ಕ್ಯಾಲೆಂಡರ್, ಹೊಸ ವರ್ಷದ ಶುಭಾಶಯಗಳು. ಹೊಸ ವರ್ಷದಲ್ಲಿ ನಾವೆಲ್ಲ ಏನ್ ಅನ್ಕೊಂಡಿದ್ದೇವೆ ಆ ಕೆಲಸಗಳನ್ನ ಮುನ್ನುಗ್ಗಬೇಕಾಗಿದೆ. ಎಲ್ಲಾ ನೌಕರರು ತಮ್ಮ ಸಂಘಟನೆಗಾಗಿ ಎಲ್ಲರೂ ಕೈ ಜೋಡಿಸ್ಬೇಕಂತ ನಾವು ಮಗದೊಮ್ಮೆ ಕೇಳ್ಕೊತಾ ಇದ್ದೀವಿ. ಎಲ್ಲರ ಸಿಹಿ ಕಹಿ ಎಲ್ಲ ಇದು ಮಾಡಿಕೊಂಡು ಜೊತೆ ಹೋಗೋಣ. ಎಲ್ಲರೂ ಸಂಘಟನೆಗೆ ಕೈ ಜೋಡಿಸಿ ನಾವು ಸಂಘಟನೆ ಬಲಿಷ್ಠಗೊಳಿಸೋದಕ್ಕೆ ಕೈ ಜೋಡಿಸಿ ಅಂತ ಕೇಳ್ಕೊಳ್ತಾ ನಾನು ಮಾತು ಮುಗಿಸ್ತಾ